ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ತಿರುವು ಬರ್ತಾ ಇದೆ, ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ಈ ಒಂದು ರೀಡಿಂಗಿಗೋಸ್ಕರ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ, ಇದರಲ್ಲಿ ಬರುವಂಥ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಜೀವನದಲ್ಲಿ ಒಳ್ಳೆಯ ತಿರುವು ಬರ್ತಿದೆ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ರೀಡಿಂಗಲ್ಲಿ ಬರುವಂಥ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, ನನ್ನ ಜೀವನದಲ್ಲಿ ಒಳ್ಳೆಯ ತಿರುವು ಬರ್ತಿದೆ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ. ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಸಾಕಷ್ಟು ಬದಲಾವಣೆಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ತುಂಬ ಜನ ರಿವ್ಯೂಗಳನ್ನು ನನ್ನ ಹತ್ರ ವಾಟ್ಸಪ್ಪಲ್ಲಿ ಪರ್ಸ್ನಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಬದಲಾವಣೆ ನೋಡ್ತೀರಾ. ಬಟ್ ನೀವು ಕನೆಕ್ಟ್ ಆಗಿರಬೇಕು, ಒಂದು ಫಾಲೋ ಮಾಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆ್ಯಂಡ್ ಕಮೆಂಟ್ ಮೂಲಕ ಆ್ಯಂಡ್ ಲೈಕ್ ಮಾಡ್ತಾ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹೇಗೆ ನನ್ನ ಜೊತೆ ಕನೆಕ್ಟ್ ಆಗಿರ್ತೀರ, ರೈಟ್? ನಿಮ್ಮೆಲ್ಲರ ಕಮೆಂಟ್ನ, ನಿಮ್ಮೆಲ್ಲರ ಲೈಕ್ಗಳನ್ನ, ನಿಮ್ಮೆಲ್ಲರ ಸಬ್ಸ್ಕ್ರೈಬ್ಗಳನ್ನ ನಾನು ಪ್ರತಿನಿತ್ಯ ನೋಡ್ತಾ ಇರ್ತೀನಿ. ನನ್ನ ಪ್ರೇ ಮಾಡೋ ಟೈಮಲ್ಲೂ ಕೂಡ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಪರ್ಸ್ನಲ್ ಆಗಿ ನಿಮ್ಮ ರಿವ್ಯೂಗಳನ್ನು ಶೇರ್ ಮಾಡ್ಕೊಳ್ತಿದ್ದೀರಾ, ನಿಮ್ಮೆಲ್ಲರ ಪರವಾಗೂ ಕೂಡ ನಾನಿಲ್ಲಿ ಪ್ರಾರ್ಥನೆನ ಸಲ್ಲಿಸ್ತೀನಿ. ಸೊ ಹಾಗಾಗಿ ಈ ಪ್ರೀತಿಯಲ್ಲಿ ಬರುವಂಥ ಹೀಲಿಂಗ್ ನಿಮಗೆ ರಿಸೀವ್ ಆಗಬೇಕು, ಹೀಲಿಂಗ್ ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ಹೇಗಾದರೂ ಒಂದು ಮೂಲಕವಾಗಿ ನೀವು ಕನೆಕ್ಟ್ ಆಗಿರಬೇಕಾಗತ್ತೆ. ಓಕೆ. ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಈಗ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ನ ನೆನಪು ಮಾಡ್ಕೊಳ್ಳಿ. ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ. ಆ್ಯಂಡ್ ಇಲ್ಲಿ ಅವ್ರ ಫೋಟೋನ ನೆನಪು ಮಾಡ್ಕೊಳ್ಳಿ. ಹರಿಪರಾಶಕ್ತಿ ಜಗನ್ನಾಥ. ಓಕೆ. ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ಸಾಕಷ್ಟು ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ. ಇನ್ನೊಂದಷ್ಟು ಜನ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ಮಾತಾಡ್ತೀರಾ. ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಆನ್ ಆ್ಯಂಡ್ ಆಫ್ ಸಿಚುವೇಶನಲ್ಲಿ ಇದ್ದೀರಾ. ಓಕೆ. ಕ್ಲಿಯರಾಗಿ ಇಲ್ಲಿ ಮಾತುಕತೆನೂ ಬಿಟ್ಟಿಲ್ಲ, ಕ್ಲಿಯರಾಗಿ ಮಾತಾಡ್ತಾ ಇದ್ದೀರಾ ಅನ್ನುವಂಥ ಸಿಚುವೇಶನಲ್ಲೂ ಇಲ್ಲ. ಓಕೆನಾ? ಎಸ್. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಪ್ರೀತಿನ ಕಳ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್. ಓಕೆನಾ? ಸೊ ಇಲ್ಲಿ ಕಳ್ಕೊಂಡಿರೋದು ನಿಮ್ಮನ್ನು ನೀವು ಕಳ್ಕೊಂಡಿದ್ದೀರಾ ಇಲ್ಲಿ. ಓಕೆ. ಸೊ ಪ್ರೀತಿನ ಕಳ್ಕೊಂಡಿರೋವಂಥದ್ದಲ್ಲ ಇಲ್ಲಿ. ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರ ನೀವು ನಿಮ್ಮ ಫೀಲಿಂಗ್ಸ್ನ ಒಂದು ತೂಕವನ್ನು ಕಡಿಮೆ ಮಾಡಿದ್ದೀರಾ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ. ಬೇರೆ ಯಾರಿಗೋಸ್ಕರನೂ ನಿಮ್ಮ ಪ್ರೀತಿನ ಕಳ್ಕೊಳ್ತಿರೋವಂಥದ್ದು, ಬೇರೆ ಯಾರಿಗೋಸ್ಕರನೂ ಈ ಪ್ರೀತಿನ ತ್ಯಾಗ ಮಾಡ್ತಾ ಇರೋವಂಥದ್ದು, ಇಲ್ಲಿ ಫ್ಯಾಮಿಲಿಗೋಸ್ಕರನೂ ಆಗಿರ್ಬೋದು ಅಥವಾ ಯಾವುದೋ ಒಂದು 3ನೇ ವ್ಯಕ್ತಿಗೋಸ್ಕರನೂ ಆಗಿರ್ಬೋದು. ಓಕೆ. ಯಾರಿಗೋಸ್ಕರನೂ ನಿಮ್ಮ ಪ್ರೀತಿನ ನೀವು ಇಲ್ಲಿ ಕಳ್ಕೊಳ್ತಾ ಇದ್ದೀರಾ. ನಿಮ್ಮ ಪ್ರೀತಿನ ಕಳ್ಕೊಳ್ತಿದ್ದೀರಾ ಮೀನ್ಸ್ ನಿಮ್ಮನ್ನು ನೀವು ಕಳ್ಕೊಳ್ತಿದ್ದೀರಾ ಅಂತ. ಓಕೆ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ಸ್ವಲ್ಪ ಹೆಲ್ತ್ ಇದಾಗಿದೆ, ಸೊ ಕಷ್ಟ ಆಗ್ತಿದೆ ನನಗೆ ರೀಡ್ ಮಾಡೋಕ್ಕೆ.
ಸೊ ವಿಲ್ ಟ್ರೈ. ಓಕೆ, ರೈಟ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ, ನೀವಿಲ್ಲದೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಶಾಂತಿ ಅನ್ನೋದು ಇಲ್ಲ. ಮನಸ್ಸಿಗೆ ತುಂಬ ಗೊಂದಲಗಳು ಆ್ಯಂಡ್ ತುಂಬ ಮನಸ್ಸಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಷ್ಟು ದಿನ ಅವ್ರು ನಿಮ್ಮಿಂದ ದೂರ ಆಗಿರಬಹುದು, ಸಪ್ರೇಷನಲ್ಲಿ ಇದ್ದಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಸಪ್ರೇಷನಲ್ಲಿ ಇದ್ರೂ ಕೂಡ ನಿಮ್ಮ ಯೋಚನೆ ಅವರಿಗೆ ತುಂಬಾ ಕಾಡ್ತಾ ಇತ್ತು. ಓಕೆ, ನಿಮ್ಮ ಎನರ್ಜಿ ಇನ್ನೂ ಕೂಡ ಅವ್ರ ಲೈಫಲ್ಲಿ ಇದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ, ನಿಮ್ಮ ಎನರ್ಜಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗಿದ್ದಂಥ ಕನೆಕ್ಷನ್ ಇರ್ಬೋದು, ಆ ಕಾಂಟ್ಯಾಕ್ಟ್ ಆಗಿರ್ಬೋದು, ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವ್ರ ಲೈಫಲ್ಲಿ ಇನ್ನೂ ಕೂಡ ಅಚ್ಚುಳಿಯದೆ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೆಟರ್ಸ್ಗಳು ಚೆಕ್ ಮಾಡಿದಾಗ ಎಸ್ ಲೆಟರ್ ಬರ್ತಿದೆ, ಟಿ ಲೆಟರ್, ವಿ ಲೆಟರ್, ಬಿ ಲೆಟರ್, ಆರ್, ಕೆ, ಎನ್, ಎಂ, ಹೆಚ್, ಸಿ, ಡಿ, ಎ, ಜಿ, ಜೆ ಲೆಟರ್ ಅವರ ಪ್ರೆಸೆನ್ಸ್ ಬರ್ತಾ ಇದೆ. ಓಕೆ, ಯಾ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಲ್ವ ರೀಡಿಂಗಿಗೆ. ಸೊ ಶಾರ್ಟ್ ವಿಡಿಯೋ ಆಗ್ಬೋದು. ಐ ಥಿಂಕ್ ಇಲ್ಲಿ ತುಂಬ ಹೊತ್ತು ನನಗೆ ರೀಡ್ ಮಾಡೋಕ್ಕಾಗದಿದ್ರು ಆಗಲಿಲ್ಲ ಅಂದರೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಆದಷ್ಟು ನಾನು ರೀಡ್ ಮಾಡ್ತೀನಿ. ಸೊ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಎಸ್, ವಾವ್, 10 ಆಫ್ ಪೆಂಟಿಕಲ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್, ಓಕೆ, ಪೇಜ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ವಾವ್, ದ ಲವರ್ಸ್ ಕಾರ್ಡ್, 5 ಆಫ್ ಸಾರ್ಡ್ಸ್, 2 ಆಫ್ ಸಾರ್ಡ್ಸ್, ದ ಮೂನ್ ಕಾರ್ಡ್. ಓಕೆ, ಓ ಮೈ ಗಾಡ್, ಬಾಟಮ್ ಆಫ್ ದ ಕಾರ್ಡ್ 3 ಆಫ್ ಸಾರ್ಡ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋವಂಥದ್ದು ಫಸ್ಟ್ ಕಾರ್ಡೆ ನಿಮಗೆ 10 ಆಫ್ ಪೆಂಟಿಕಲ್ ಬಂದಿದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ನೀವು ಆಯ್ಕೆ ಅಲ್ಲ, ಇಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಕೂಡ ಬರ್ತಾ ಇದೆ. ಸೊ ರೀಸೆಂಟಾಗಿ ಆ ಥರ್ಡ್ ಪರ್ಸನ್ ಎನರ್ಜಿನ ಬಿಟ್ಬಿಟ್ಟು ನಿಮ್ಮ ಲೈಫಿಗೆ ಬಂದಿದ್ದಾರೆ. ಓಕೆನಾ? ಸೊ ಆ ಥರ್ಡ್ ಪರ್ಸನಿಂದ ಒಂದಷ್ಟು ಪಾಠಗಳನ್ನು ಕಲಿತ್ಬಿಟ್ಟು ಅಥವಾ ಥರ್ಡ್ ಪರ್ಸನ್ ತುಂಬಾ ಅವರಿಗೆ ಫೈನಾನ್ಷಿಯಲಿ ಲಾಸ್ ಮಾಡಿರ್ಬೋದು, ಅಥವಾ ಥರ್ಡ್ ಪರ್ಸನಿಂದ ಎಲ್ಲೋ ಒಂದು ಕಡೆ ಅವರಿಗೆ ಗೊತ್ತಾಗಿದೆ, ಥರ್ಡ್ ಪರ್ಸನಿಂದ ನಿಮ್ಮ ಪ್ರೀತಿಯ ವ್ಯಾಲ್ಯೂನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ
ರೀಸೆಂಟ್ ಡೇಸಲ್ಲಿ ಅವರು ಆ ಥರ್ಡ್ ಪರ್ಸನ್ನ ಬಿಟ್ಬಿಟ್ಟು ನಿಮ್ಮ ಲೈಫಿಗೆ ಅವರು ವಾಪಸ್ ಬಂದಿರೋಂಥ ಒಂದು ಎನರ್ಜಿ ಬರ್ತಿದೆ, ಅಥವಾ ಮುಂದಿನ ತಿಂಗಳ ಒಳಗಡೆ ಜಾನ್ವರಿ 2026 ಜಾನ್ವರಿ ಓಕೆ ಎಂಡ್ ಅನ್ನೋದ್ರೊಳಗಡೆ, ಮುಂದಿನ ತಿಂಗಳು ಎಂಡ್ ಅನ್ನೋದ್ರೊಳಗಡೆ ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆನಾ? ಆ್ಯಂಡ್ ಇಲ್ಲಿ ಅವರಿಗೆ ನೀವು ಆಯ್ಕೆ ಅಲ್ಲ. ನೋಡ್ಬೋದು ಆ ಥರ್ಡ್ ಪರ್ಸನ್ ಎನರ್ಜಿಯಿಂದ ಇಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ಅವರಿಗೆ ಆ ಥರ್ಡ್ ಪರ್ಸನ್ ತುಂಬ ಇಂಪಾರ್ಟೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಎನರ್ಜಿ ಬರ್ತಿರೋಂಥದ್ದು ಅವ್ರಿಗೆ ನೀವು ಆಯ್ಕೆ ಅಲ್ಲ, ನೀವು ಅವ್ರ ಲೈಫಲ್ಲಿ ಅವಶ್ಯಕತೆ ಆಗಿದ್ದೀರಾ. ಓಕೆ, ನೀವು ಅವರಿಗೆ ಅವಶ್ಯಕತೆ ಆಗಿದ್ದೀರಾ, ಆಯ್ಕೆ ಅಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಈ ಒಂದು ತಿರುವು ಏನಾಗಿದೆ ಇಲ್ಲಿ, ಎಷ್ಟೊಂದು ಸಲ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟು ಮತ್ತೆ ಪ್ರೀತಿ ಕೊಟ್ಟು ಮತ್ತೆ ವಾಪಸ್ ಹೋಗಿ, ಮತ್ತೆ ಬಂದು ವಾಪಸ್ ಹೋಗಿ, ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಈ ಒಂದು ನೆಕ್ಸ್ಟ್ ಟೈಮಲ್ಲಿ ಅವ್ರು ಏನು ಬರ್ತಾರೆ ಅಲ್ವಾ, ನಿಮ್ಮ ಲೈಫಲ್ಲಿ ರಿಟರ್ನ್ ಆಗ್ತಾರೆ ಅಲ್ವಾ, ಆ ಒಂದು ರಿಟರ್ನ್ ಏನಿದೆ ಅದು ನಿಮ್ಮ ಒಂದು ವ್ಯಾಲ್ಯೂನ ಅರ್ಥ ಮಾಡ್ಕೊಂಡೇ ಬಂದಿರುವಂಥ ರಿಟರ್ನ್ ಆಗಿರುತ್ತೆ. ಓಕೆನಾ? ಇದು ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ರಿಟರ್ನ್ ಅವ್ರು ಹೋಗುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ಓಕೆ, ಅವ್ರು ಈ ಸಲ ಏನು ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅದು ಯಾವುದೇ ಕಾರಣಕ್ಕೂ ಡ್ರಾಮಾ ಆಗಿರಲ್ಲ, ಆ್ಯಂಡ್ ನಾಟಕನೂ ಕೂಡ ಆಗಿರಲ್ಲ, ಆ್ಯಂಡ್ ನಿಮ್ಮನ್ನು ಆಟ ಆಡಿಸ್ಲಿಕ್ಕೂ ಕೂಡ ಅವರು ವಾಪಸ್ ರಿಟರ್ನ್ ಆಗಿರೋದಿಲ್ಲ. ಓಕೆ, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡೆ ಅವರು ನಿಮ್ಮ ಲೈಫಿಗೆ ಬಂದಿರ್ತಾರೆ. ಆ್ಯಂಡ್ ಈ ಸಲ ನಿಮ್ಮ ಲೈಫಿಗೆ ಅವ್ರು ರಿಟರ್ನ್ ಬಂದರೆ ಅವ್ರು ನಿಮಗೆ ಖಂಡಿತವಾಗಿ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೋಡ್ಬೋದು 10 ಆಫ್ ಪೆಂಟಿಕಲ್, ಆಲ್ಮೋಸ್ಟ್ ಅದೊಂದು ಮ್ಯಾರೇಜ್ ಎನರ್ಜಿ ಕೊಡುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದು ಬಾಂಡಿಂಗ್ನ ಸ್ಟ್ರಾಂಗ್ ಮಾಡುವಂಥದ್ದು. ಆಲ್ಮೋಸ್ಟ್ ಇಲ್ಲಿ ಯಾರಾದರೂ ಮದುವೆ ಆಗಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಪ್ರೀತಿನ ಅರ್ಥ ಮಾಡಿಕೊಂಡು ವಾಪಸ್ ನಿಮ್ಮ ಲೈಫಿಗೆ ರಿಟರ್ನ್ ಖಂಡಿತವಾಗಿಯೂ ಬರ್ತಾರೆ. ಬಟ್ ಈ ಕ್ಷಣ ನಿಮ್ಮ ಎನರ್ಜಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೊಂದು ಕಡೆ ತುಂಬ ನೋಡ್ಬೋದು ಗೊಂದಲಗಳು, ಎನರ್ಜಿಗಳು ಒಂದು ಕಡೆ ತುಂಬ ಆ ಕಡೆ ಈ ಕಡೆ ಹೋಗ್ತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ನಿಮ್ಮ ಇಗ್ನೋರ್ ಮಾಡ್ತಿರುವಂಥದ್ದು, ನಿಮ್ಮನ್ನು ಅಥವಾ ನಿಮ್ಮ ಕಾಲ್ ಅಥವಾ ನಿಮ್ಮ ಮೆಸೇಜ್ ನಿಮ್ಮನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆದರೆ ಇಲ್ಲಿ ಓಕೆ, ಆದರೆ ಇಲ್ಲಿ ಅದೇನೇ ಆಗಿರ್ಬೋದು, ಅದೆಷ್ಟೇ ಇಗ್ನೋರ್ ಆಗಿರ್ಬೋದು, ಬಟ್ ಈ ಒಂದು ಪ್ರೀತಿಗೆ ಒಂದು ವ್ಯಾಲ್ಯೂ ಅನ್ನೋಂಥದ್ದು ಬಂದೇ ಬರುತ್ತೆ. ನೋಡ್ಬೋದು ಇಲ್ಲಿ ದ ಮೂನ್ ಕಾರ್ಡ್ ಕೂಡ ಬರ್ತಿದೆ, ಬಟ್ ಇಲ್ಲಿ 3 ಆಫ್ ಸಾರ್ಟ್ಸ್ ಬಾಟಮ್ ಆಫ್ ದ ಕಾರ್ಡ್ ಬಂದು ಓಕೆ. ನೆಕ್ಸ್ಟ್ ಕಾರ್ಡ್ ಇಲ್ಲಿ ವಾವ್ ಹೈ ಪ್ರಿಸ್ಟಸ್ ಬರ್ತಿದೆ, ಆ್ಯಂಡ್ 7 ಆಫ್ ಪೆಂಟಿಕಲ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಮೈ ಗಾಡ್, ಎಸ್. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ನಿಮ್ಮ ಪರ್ಸನ್ ಹತ್ರ ನೀವು ಇಷ್ಟು ದಿನ ಎಲ್ಲೋ ಒಂದು ಕಡೆ ಬೇಡ್ಕೊಳ್ತಾ ಇದ್ರಿ, ಕೇಳ್ಕೊಳ್ತಾ ಇದ್ರಿ, ಬಿಟ್ಟು ಹೋಗ್ಬೇಡ, ಅಥವಾ ಈ ರಿಲೇಷನ್ಶಿಪ್ನ ಗಿವ್ ಅಪ್ ಮಾಡಬೇಡ, ಅಥವಾ ಸ್ವಲ್ಪ ಟೈಮ್ ತಗೋ, ಈ ರೀತಿಯದೆಲ್ಲ ನೀವು ನಿಮ್ಮ ಪರ್ಸನ್ ಅಂತ ಬೇಡ್ಕೊಳ್ತಾ ಇದ್ರಿ ಅಂತ ಕಾಣಿಸ್ತಾ ಇದೆ. ಅಂದರೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಇನ್ನು ನೆಕ್ಸ್ಟ್ ನೀವು ರಿಕ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಒಂದು ಓಕೆ, ಅವ್ರು ಅರ್ಥ ಮಾಡಿಕೊಂಡೇ ಅವ್ರು ನಿಮ್ಮ ಲೈಫಲ್ಲಿ ಬರೋದು, ಅಥವಾ ಈ ಒಂದು ಪ್ರೀತಿಗೆ ಒಂದು ಅರ್ಥ ಅನ್ನೋವಂಥದ್ದು ಬರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಓಕೆ, ಈ ಒಂದು ಪ್ರೀತಿಯಲ್ಲಿ ಎನರ್ಜಿ ಒಂದು ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪ್ರೀತಿನ, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಉಳಿಸ್ಲಿಕ್ಕೆ ಬರ್ತಿದೆ ವಿನಃ ಈ ರಿಟರ್ನ್ ಈಗ ಬರ್ತಿರೋಂಥ ಎನರ್ಜಿ ಏನು, ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಿರೋಂಥ ಎನರ್ಜಿ ಏನಿದೆ, ಇದು ನಿಮ್ಮ ಪ್ರೀತಿನ ಉಳಿಸ್ಲಿಕ್ಕೆ ಬರ್ತಾ ಇರೋವಂಥದ್ದು, ನಿಮ್ಮನ್ನು ಪರೀಕ್ಷೆ ಮಾಡೋದಿಕ್ಕಲ್ಲ. ಸೊ ನೋಡ್ಬೋದು, ಆದಷ್ಟು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗೋದು ಬರೋದು ಅಲ್ವಾ. ಸೊ ಒಂದ್ಸಲ ಬರ್ತಾರೆ, ಸರಿಯಾಗಿರ್ತಾರೆ, ಒಂದು ಸ್ವಲ್ಪ ದಿನ, ಒಂದು 3-4 ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ, ಮತ್ತೆ ಬರ್ತಾರೆ, ಒಂದು 3-4 ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ ಹೋಗ್ತಾರೆ. ಸೊ ಇಲ್ಲಿ ನಿಮಗೂ ಕೂಡ ಕನ್ಫ್ಯೂಷನ್ ಬರ್ತಾ ಇದೆ, ಈ ಪ್ರೀತಿನ ಒಪ್ಕೊಂಡ್ಲೋ ಬೇಡ, ಈ ವ್ಯಕ್ತಿನ ನಾನು ನಂಬಲೋ ಬೇಡವೋ ಅನ್ನೋಂಥ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾ ಇತ್ತು. ಬಟ್ ಇನ್ನು ನೆಕ್ಸ್ಟು ಬರೋವಂಥ ಎನರ್ಜಿ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಪರೀಕ್ಷೆ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಓಕೆ, ಸೊ ಯಾ ಓಕೆ, ಇಲ್ಲಿ ಅನಿರೀಕ್ಷಿತವಾಗಿರುವಂಥ ಒಂದು ಸಂಭಾಷಣೆ ಕೂಡ ಬರ್ತಾ ಇದೆ ನೆಕ್ಸ್ಟ್ ಒಂದು ಡೇಸಲ್ಲಿ, ಮುಂದಿನ ದಿನಗಳಲ್ಲಿ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಓಕೆ, ಇಲ್ಲಿ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ
ಇಲ್ಲಿ ನಿಮ್ಮ ಪ್ರೀತಿನಾಗಿರ್ಬಹುದು ಅಥವಾ ನಿಮ್ಮ ನೋವನ್ನಾಗಿರ್ಬೋದು ಅವ್ರ ಹತ್ರ ನೀವು ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ, ತೋರಿಸ್ಕೊಂಡಿಲ್ಲ, ಕೇಳ್ಕೊಂಡಿಲ್ಲ. ಓಕೆನಾ? ಇಲ್ಲಿ ನಿಮ್ಮಲ್ಲಿ ಬೇಕಾದಷ್ಟು ನೋವುಗಳಿದ್ರು ಅದನ್ನ ಯಾವುದನ್ನು ಕೂಡ ನಿಮ್ಮ ಪರ್ಸನ್ ಹತ್ರ ನೀವು ವ್ಯಕ್ತಪಡಿಸ್ಲಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ನಿಮ್ಮ ಒಳಗಡೆನೆ ಬೇಕಾದಷ್ಟು ಒಂಟಿಯಾಗಿ ಹೋರಾಡಿದೀರಾ. ಇಲ್ಲಿ ಯಾರ ಹತ್ರನೂ ಹೇಳ್ಕೊಳ್ದೆ, ಇವನ್ ನಿಮ್ಮ ಪರ್ಸನ್ ಹತ್ರನೂ ಹೇಳ್ಕೊಳ್ದೇನೆ ಒಂದಷ್ಟು ಎಫರ್ಟ್ನ ಹಾಕಿದ್ರೆ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅವ್ರಿಗೆ ಇದು ಯಾವುದು ಕೂಡ ನೀವ್ ಅನ್ಕೊಂಡಿರ್ಬೋದು, ಅವ್ರಿಗೆ ಗೊತ್ತಿಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದು, ಆದ್ರೆ ಅದು ತಪ್ಪು. ಓಕೆ, ಸೊ ಅವ್ರಿಗೆಲ್ಲದೂ ಕೂಡ ಗೊತ್ತಿತ್ತು. ಆದ್ರೂ ಕೂಡ ಅವರು ನೀವೆಲ್ಲೋ ಒಂದ್ ಕಡೆ ಕಷ್ಟ ಪಡ್ಲಿ, ನೋವು ತಿನ್ಲಿ, ಗೊತ್ತಾಗ್ಲಿ ಅನ್ನೋಂಥದ್ದೆಲ್ಲೋ ಒಂದ್ ಕಡೆ ಅವರೆಲ್ಲ ಎಲ್ಲೋ ಒಂದ್ ಕಡೆ ಹಠ ಇತ್ತು ಅಥವಾ ಒಂದು ಈಗೋ ಇತ್ತು, ಒಂದು ಕೋಪ ಇತ್ತು ನಿಮ್ಮ ಮೇಲೆ. ಎಲ್ಲೋ ಒಂದ್ ಕಡೆ ಯಾವತ್ತೋ ಒಂದಿನ ಏನೋ ಒಂದು ಇನ್ಸಿಡೆಂಟ್ ಆಗಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮೇಲೆ ಏನೋ ಒಂದ್ ಕಡೆ ಯಾವ ರೀತಿಯಾಗಿ ದ್ವೇಷನ ಇಟ್ಕೊಳ್ತಿರುವಂಥದ್ದು, ರಚ್ಚನ ತೋರಿಸ್ತಾ ಇರುವಂಥದ್ದು. ಸೊ ಆ ತರ ಎನರ್ಜಿ ಇತ್ತು. ಇಲ್ಲಿ ನೀವು ಕಷ್ಟ ಪಡ್ತಿದ್ದೀರಾ, ನೋವಲ್ಲಿದ್ದೀರಾ ಅಂತ ಗೊತ್ತಿದ್ದು ಕೂಡ ಅವ್ರೆಲ್ಲ ಒಂದ್ ಕಡೆ ನಿಮ್ಮ ಹತ್ರ ಹರ್ಟ್ ಆಗಿ ನಡ್ಕೊಳ್ತಾ ಇದ್ರು, ಬೇಜಾರಾಗಿ ನಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಎನರ್ಜಿ ನೋಡ್ಬೋದು, ಅದೆಲ್ಲದೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಅರ್ಥ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಇದು ನಾನು ಮಾಡಿದ ತಪ್ಪು, ಆ ವ್ಯಕ್ತಿನ ನಾನು ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಬೇಕಿತ್ತು ಅನ್ನೋಂಥ ಒಂದು ರಿಯಲೈಸೇಷನ್ ನಿಮ್ಮ ಪರ್ಸನ್ಗೆ ಬರ್ತಾ ಇರುವಂಥದ್ದು. ಕ್ವೀನ್ ಆಫ್ ಪೆಂಟಿಕಲ್ ನೋಡ್ಬೋದು ಇಲ್ಲಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಅವರಿಗೆ ನಿಮ್ಮ ನೆನಪು ಬಿಟ್ಟು ಬಿಡದೆ ಅವರಿಗೆ ಕಾಡ್ತಾ ಇದೆ. ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದನ್ನ ನಿಮ್ಮ ಪರ್ಸನ್ ಎದುರಿಗೆ ಯಾವುದೇ ಕಾರಣಕ್ಕೂ ಡೌನ್ ಮಾಡ್ಕೊಳ್ಬೇಡಿ, ಕೆಳಗೆ ತರಬೇಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಇಲ್ಲಿ ಮುಂದಿನ ತಿಂಗಳೊಳಗಡೆ ಈ ಪ್ರೀತಿಯಲ್ಲಿ ಒಂದು ದೊಡ್ಡ ತಿರುವು ಅನ್ನೋಂಥದ್ದು ಬರ್ತಾ ಇದೆ ಅನ್ನೋಂಥದ್ದು ಸ್ಟ್ರಾಂಗ್ ಆಗಿ ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನಗೆ ಈ ಎನರ್ಜಿನ ಇನ್ನೂ ನನಗೆ ಹೆವಿ ಆಗ್ತಿದೆ, ನನಗೆ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸಿ, ನನ್ನ ಜೀವನದಲ್ಲಿ ಒಳ್ಳೆಯ ತಿರುವು ಬರ್ತಾ ಇದೆ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಮೈ ಗಾಡ್, ಎಸ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರ ವಿಶಸ್ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ನಾನು ಕೂಡ ವಿಶ್ ಮಾಡ್ತಾ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಖುಷಿಯಾಗಿ 100 ಕಾಲ ನಿಮ್ಮ ಗಂಡ ಹೆಂಡತಿಯ ಸಂಸಾರ ಚೆನ್ನಾಗಿ 100 ಕಾಲ ಇರಲಿ ಅಂತೇಳಿ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ಜೊತೆ ಕನೆಕ್ಟ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಓಕೆ, ಹೆಚ್ಚು ಎನರ್ಜಿ ಜೊತೆಗೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ತರಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗತ್ತೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.